ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನಾಳೆನೇ ಕೊನೆಯ ದಿನ ಆಗಿರುತ್ತೆ ಎಕ್ಸಾಮ್ ಟು ಅಪ್ಲೈ ಮಾಡಲಿಕ್ಕೆ. ಟುಮಾರೋ ಈಸ್ ದ ಲಾಸ್ಟ್ ಡೇಟ್ ಮೈ ಡಿಯರ್ ಚಿಲ್ಡ್ರನ್. ಪ್ಲೀಸ್ ದೋಸ್ ಹೂ ಡಿಡ್ ನಾಟ್ ಅಪ್ಲೈ, ಫಸ್ಟು ಆ ಕೆಲಸ ಮಾಡಿ, ಎಲ್ಲ ಕೆಲಸ ಬಿಟ್ಟು ಅಪ್ಲೈ ಮಾಡಿ. ಅಪ್ಲೈ ಮಾಡ್ತಾಯಿದ್ದೀವಿ ಸರ್, ಆದರೆ ಆಗ್ತಾಯಿಲ್ಲ, ನಮಗೆ OTP ಬರ್ತಾಯಿಲ್ಲ ಅಂತ. ಪ್ರೊಸೀಜರೇ ಫಸ್ಟ್ ಸ್ಟೆಪ್ಪಲ್ಲೇ ತಾವುಗಳು ಪ್ರೊಸೀಜರನ್ನು ತಪ್ಪು ಮಾಡ್ತಾಯಿದ್ರೆ, ಹಾಗಾಗಿ ಯು ಆರ್ ನಾಟ್ ಗೆಟಿಂಗ್ OTP. ಹಾಗಿದ್ರೆ OTP ಬರಬೇಕು ಅಂದರೆ ಮೊದಲು ತಾವುಗಳು ಇಲ್ಲಿ ಎಲ್ಲ ಕ್ಲಿಕ್ ಮಾಡಬೇಕಾಗಿರೋದು. ನೋಡಿ, ಇದೇ ಫ್ರಂಟ್ ಪೇಜ್ ಫಸ್ಟ್ ಇದೇ ಓಪನ್ ಆಗೋದು, ಆದರೆ ಇಲ್ಲಲ್ಲ ಸರ್, ಅದು ನೀವು ಮಾಡಬೇಕಾಗಿರುವಂಥದ್ದು ನೋಡಿ, ರಿಜಿಸ್ಟರ್ ಅಂತ ಇಲ್ಲಿ ಕಾಣ್ತಾ ಇದೆಯಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅರ್ಥ ಆಗುತ್ತಾ ಎಲ್ಲರಿಗೂ? ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಫ್ರಂಟ್ ಪೇಜ್ ಹೀಗೆ ಇರುತ್ತೆ. ರಿಜಿಸ್ಟರ್ ಮೇಲೆ ತಗೊಳ್ಳಿ, ಇಲ್ಲಿ ಕ್ಲಿಕ್ ಮಾಡಿದಾಗ ಅವಾಗ ನಿಮ್ಗೇನಾಗುತ್ತೆ ಅಂದರೆ, ಕರೆಕ್ಟಾಗಿ ಕೇಳ್ಕೊಳ್ಳಿ, ಆವಾಗ ನಿಮಗೆಲ್ಲರಿಗೂ ಕೂಡ ಈ ರೀತಿಯಾಗಿ ಒಂದು ಪೇಜು ಓಪನ್ ಆಗುತ್ತೆ. ತೋರಿಸ್ಕೊಡ್ತೀನಿ ನೋಡಿ, ಈ ರೀತಿಯಾಗಿ ಒಂದು ಪೇಜು ಓಪನ್ ಆಗುತ್ತೆ. ಕಾಣ್ತಾ ಇದೆಯಾ ಮಕ್ಕಳೇ? ನೋಡಿ, 2026 ಸೆಕೆಂಡ್ PUC ಎಕ್ಸಾಮ್ ಟು ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆ. ಯಾವ ಕ್ಯಾಂಡಿಡೇಟ್ಸ್ಗಳು ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೋದು ಅಂತ ಇವರೇ ಕೊಟ್ಟಿದ್ದಾರೆ ನೋಡಿ. ರಿಪೀಟರ್ಗಳಾಗಿರ್ಬೋದು 2024-25 ಅವರೂ ಕೂಡ ಮಾಡಿ ಇದರಲ್ಲಿ, ಅಥವಾ ಇನ್ನೂ ಹಿಂದಿನ ಮಕ್ಕಳಿದ್ರೆ ಅವರೂ ಕೂಡ ಮಾಡಿ ಅಂತ. ಅಂದರೆ ಯಾರು ಏನಂತೀರ 2024-25 ಅಕಾಡೆಮಿಕ್ರಿಂದ ಹಿಂದಿದಿರಲ್ಲ, ಎಲ್ಲರೂ ಕೂಡ ಮಾಡಿ ಅಂತ. ನೆಕ್ಸ್ಟು ಇದು ಯಾರಿಗೆ? ಬರೇ ರಿಪೀಟರ್ಸ್ಗಳಿಗೆ, ಎಲ್ಲ ರಿಪೀಟರ್ಸ್ಗಳಿಗೂ ಒಂದೇ ಇರುವಂಥದ್ದು, ಅದು ಮೇಲಿಂದಾಗಿರುತ್ತೆ. ನೆಕ್ಸ್ಟು ಈ ಫ್ರೆಶ್ ಕ್ಯಾಂಡಿಡೇಟ್ಸು, ಇದೇ ವರ್ಷ ಫಸ್ಟ್ ಬಾರಿಗೆ ನಾನು ಸರ್ 2026 ಸೆಕೆಂಡ್ ಇಯರ್ PUC ಎಕ್ಸಾಮ್ ಬರೆದಿದ್ದು ಅಂತ ವಿದ್ಯಾರ್ಥಿಗಳು ಸೆಕೆಂಡ್ ಇದೆ ಅಲ್ವಾ ಆಪ್ಷನು, ಅದನ್ನು ಕ್ಲಿಕ್ ಮಾಡ್ಕೊಂಡು ಅದನ್ನು ಟಿಕ್ ಹಾಕಿ. ಅರ್ಥ ಆಯಿತಾ? ಇಂಪ್ರೂವ್ಮೆಂಟಿಗೆ ಬರಿತಾ ಇರೋದಲ್ವಾ, ಅಥವಾ ಫೇಲ್ ಆದಂಥ ವಿದ್ಯಾರ್ಥಿಗಳು ಅಥವಾ ರಿಪೀಟರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಥವಾ ಪ್ರೈವೇಟ್ ಕ್ಯಾಂಡಿಡೇಟ್ಗಳು ಎಲ್ಲರೂ ಕೂಡ 2026 ಮೊದಲನೇ ಬಾರಿಗೆ ತಾವುಗಳು ಸೆಕೆಂಡ್ ಇಯರ್ PUC ಎಕ್ಸಾಮ್ ಬರೆದ್ರೆ ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡಿ. ಥರ್ಡ್ ಒನ್ ಯಾರಿಗೆ ಹೇಳಿ ನೋಡೋಣ? ರೆಗ್ಯುಲರ್ ವಿದ್ಯಾರ್ಥಿಗಳು 2025 ಫೇಲ್ ಆದಂಥ ವಿದ್ಯಾರ್ಥಿಗಳು ಅಥವಾ ಪ್ರೈವೇಟ್ ಕ್ಯಾಂಡಿಡೇಟ್ಗಳು ಲಾಸ್ಟ್ ಇಯರು, ಆಯಿತಾ, ಎಕ್ಸಾಮ್ 1, 2, 3 ಬರೆದ್ರೂ ಕೂಡ ಪಾಸ್ ಆಗಿಲ್ಲ, ಬರೆದ್ರೂ ಕೂಡ ಕಡಿಮೆ ಮಾರ್ಕ್ಸ್ ಬಂದಿದ್ದಾವೆ ಅಂಥ ವಿದ್ಯಾರ್ಥಿಗಳು, ರಿಪೀಟರ್ ಆಗಿರ್ಬೋದು, ರೆಗ್ಯುಲರ್ ಆಗಿರ್ಬೋದು, ಆಯಿತಾ, ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಮೂರಕ್ಕೂ ಕೂಡ ಇದೇ ಆಪ್ಷನ್ ಆಗಿರುತ್ತೆ. ಅರ್ಥ ಆಯ್ತೇನ್ರಿ? ಅರ್ಥ ಆಯಿತು ಅನಿಸುತ್ತೆ, ದೇವ್ರು ಚೆನ್ನಾಗಿಟ್ಟಿರಲಿ. ಬನ್ನಿ, ಈಗ ಇಲ್ಲಿ ಏನು ಸರ್ ಹಾಗಾದ್ರೆ ಮಾಡಬೇಕು ಅಂತ, ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ಫಸ್ಟು ನೆನ್ಪಿಟ್ಕೊಳ್ಳಿ, ಮೊಬೈಲ್ ನಂಬರೆಲ್ಲ ಆಮೇಲೆ ಫಸ್ಟ್ ಮೂರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಪೇಜ್ ಈ ರೀತಿಯಾಗಿ ಚೇಂಜ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಆಗುತ್ತೆ ಆ ಪೇಜ್. ಈ ರೀತಿ ಆದ ತಕ್ಷಣ ಈಗ ಯೂಸರ್ ನೇಮ್ ಜಾಗದಲ್ಲಿ ಒಂದು ಮೊಬೈಲ್ ನಂಬರನ್ನು ಕೊಡಿ ಸರ್, ನಿಮ್ಮ ಹತ್ರ ಇರುವಂಥದ್ದು, ಆಯಿತಾ, ಅದು ಆ್ಯಕ್ಟಿವ್ ಆಗಿರಬೇಕು ಅಂತ ಮೊಬೈಲ್ ನಂಬರ್ ಕೊಡಿ. ನಂತರದಲ್ಲಿ ರಿಜಿಸ್ಟರ್ ನಂಬರ್ ಹಾಕಿ ಇಲ್ಲಿ, ಆಯಿತಾ. ನೋಡಿ, ಫಸ್ಟು ಮೊಬೈಲ್ ನಂಬರು ಈ ಬಾಕ್ಸಲ್ಲಿ ರಿಜಿಸ್ಟರ್ ನಂಬರನ್ನು ಹಾಕಿ. ಎಕ್ಸಾಮ್ ಟೇಕನ್ ಇಯರ್ ಅಂತ ಇದೆ, ಇಲ್ಲಿ ಎಕ್ಸಾಮ್ ಟೇಕನ್ ಇಯರಲ್ಲಿ 2026 ಅಂತ ಸೆಲೆಕ್ಟ್ ಮಾಡಬೇಕು, ಆಯಿತಾ. ಈಗ ನೀವು ಬೇರೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಆವಾಗ ಅದು ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಸ್ಡ್ ಮಂತ್ ಅಂತ ಇದೆ, ಅದೇ ಇದೆ ಸರ್ ಆಲ್ರೆಡಿ, ಏನು ತಾವುಗಳು ಟಚ್ ಮಾಡುವ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಈಗ ಬಂದಿರುವಂಥದ್ದು, ತಾವುಗಳು ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ಭಾಳ ಈಸಿಯಾಗಿ ಪಾಸ್ವರ್ಡನ್ನು ಹೇಳ್ಕೊಡ್ತೀನಿ, ಯಾಕಂದರೆ ಅಲ್ಲಿ ಒಂದು ಲೆಟರ್ ಇರಬೇಕು, ಒಂದು ನಂಬರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಕೊಟ್ಟಿದ್ದಾರೆ. ಭಾಳ ಈಸಿ ಕಂಟ್ರೋಲ್, ಏನು ಭಾಳ ಟೆನ್ಷನ್ ತಗೋಬೇಡಿ, ಆಯಿತಾ. ನೋಡಿ, ಫಸ್ಟಿಗೆ ಕ್ಯಾಪಿಟಲ್ A ಬರ್ಕೊಂಬಿಡಿ, ಬೇಕೇ ಬೇಕು ಅಪ್ಪರ್ ಕೇಸು, ಒಂದು ಲೋವರ್ ಕೇಸ್, ಹಾಗಾಗಿ ಕ್ಯಾಪಿಟಲ್ A ಬರ್ಕೊಂಬಿಡಿ, ಮುಗಿದೇ ಹೋಯಿತು, ಆಯಿತಾ. ABCD ಕ್ಯಾಪಿಟಲ್ A ಇರಲಿ, ABCD at 1 2 3 ನೋಡಿ, ABCD at 1 2 3 ಕರೆಕ್ಟಾಗಿ 8 ಅಕ್ಷರಗಳು ಆಯಿತು. ಇಲ್ಲಿ 8 ಲೆಟರ್ಸೇ ಬೇಕಾಗಿರೋದು. ಅಲ್ಲಿದೆ ನೋಡಿ, ಮ್ಯಾಕ್ಸಿಮಮ್ 8 ಕ್ಯಾರೆಕ್ಟರ್ಸ್ ಇನ್ಕ್ಲೂಡ್ 1 ಲೆಟರ್, 1 ನಂಬರ್ ಆ್ಯಂಡ್ 1 ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಇದೆ. ಎಲ್ಲದೂ ಕೂಡ ಬಂತು ನೋಡಿ. ಕ್ಯಾಪಿಟಲ್ A ತಗೊಂಡು BCD ಸ್ಮಾಲ್ ಲೆಟರೇ ಇರಲಿ, at 1 2 3. ಸೋರ್ ಎಲ್ಲರಿಗೂ ಇದೇನಾ? ಅಯ್ಯೋ ದೇವ್ರೆ, ಎಲ್ಲರೂ ಇದೇ ಹಾಕೊಳ್ರೋ, ಏನು ಹೋಗ್ಬೇಕಾಗಿದೆ? ಎಲ್ಲರ ಪಾಸ್ವರ್ಡ್ ಸೇಮ್ ಇದ್ರೇನು ದುಡ್ಡು ಹೋಗಲ್ಲ. ಇಲ್ಲಿ ಎಲ್ಲರ ಪಾಸ್ವರ್ಡ್ ಸೇಮು, ಅದಕ್ಕೆ ಸಂಬಂಧನೇ ಇಲ್ಲ. ಇಲ್ಲಿ ನಿಮ್ಮ ಮೊಬೈಲ್ ನಂಬರಿಗೆ OTP ಬರೋದು, ಮುಗೀತು. ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ, ಮತ್ತು ಅದನ್ನೇ ಇಲ್ಲಿ ಸೇಮ್ ಪಾಸ್ವರ್ಡನ್ನು ಟೈಪ್ ಮಾಡಿ ರಿಜಿಸ್ಟರ್ ಅಂತ ಕೊಡಿ. ಈಗ ರಿಜಿಸ್ಟ್ರೇಷನ್ ಆಗಿದ್ದು ನೀವು. ಈ ರಿಜಿಸ್ಟ್ರೇಷನ್ ಆದಮೇಲೆ ಮತ್ತೆ ತಾವುಗಳು ಏನು ಮಾಡಬೇಕು ಅಂದರೆ, ರಿಜಿಸ್ಟ್ರೇಷನ್ ಆಯಿತಾ. ಈಗ ನೀವು ನೋಡಿ ಮಕ್ಕಳೇ, ನೆಟ್ಟಿಗೆ ಕರೆಕ್ಟಾಗಿ ಕೇಳ್ಕೊಳ್ಳಿ. ಫ್ರಂಟ್ ಪೇಜ್ ಓಪನ್ ಆಗಿತ್ತಲ್ವಾ, ಅದು ಎಲ್ಲಿರುತ್ತೆ ಅಂತ ಅದು ಕೂಡ ನಿಮಗೆ ತೋರಿಸ್ಕೊಡ್ತೇನೆ ನಾನು, ಯಾಕಂದರೆ ನಿಮಗೆ ಗೊತ್ತಾಗಲ್ಲ ಕೆಲವೊಬ್ಬರಿಗೆ. ಈಗ ಇಲ್ಲಿ ನೋಡಿ, ಹೋಮ್ ಲಾಗಿನ್ ಅಂತ ಇದೆಯಲ್ವ, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಈಗ ಇಲ್ಲಿ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ, ತೋರಿಸ್ಕೊಡ್ತೇನೆ ಅದು ಕೂಡ ನಾನು ನಿಮಗೆ, ಯಾಕಂದರೆ ಭಾಳ ಜನ ಗೊತ್ತಾಗ್ತಾ ಇಲ್ಲ. ನೋಡಿ, ಇಲ್ಲಿ ಈಗ ತಾವುಗಳು ಫ್ರಂಟ್ ಪೇಜ್ ಓಪನ್ ಆಗಿತ್ತಲ್ವ, ಫಸ್ಟ್ ಲಿಂಕ್ ಓಪನ್ ಮಾಡಿದಾಗ ಇಲ್ಲಿ ಸೆಕೆಂಡ್ ಸ್ಟೆಪ್ ಇಲ್ಲಿ ಆಗುವಂಥದ್ದು. ಈಗ ಇಲ್ಲಿ ಏನು ಮಾಡಬೇಕು ಅಂದರೆ,
ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕು. ಒ ಟಿ ಪಿ ಕಾಯೋದಲ್ಲ, ಇಲ್ಲಿ ಮೊಬೈಲ್ ನಂಬರ್ ಟೈಪ್ ಮಾಡಿ ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು. ಅರ್ಥ ಆಗತ್ತೇನ್ರಿ? ಮೊಬೈಲ್ ನಂಬರ್ ಕ್ಲಿಕ್ ಮಾಡಿ ಒ ಟಿ ಪಿ ಅಂತ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಮೊಬೈಲ್ ನಂಬರ್ ಕೆಳಗಡೆ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಆ ಬಾಕ್ಸನ್ನು ಏನು ಮಾಡಬೇಕು, ಒ ಟಿ ಪಿಯನ್ನು ಎಂಟ್ರ್ ಮಾಡಿ. ಅರ್ಥ ಆಗುತ್ತೆ ಎಲ್ಲರಿಗೂ? ಭಾಳ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಒ ಟಿ ಪಿ ಎಂಟ್ರ್ ಮಾಡ್ತಾ ಇದ್ದಂಗೆ ನೋಡಿ ಈ ರೀತಿಯಾಗಿ ಓಪನ್ ಆಗುತ್ತಲ್ವಾ. ಈಗ ಒ ಟಿ ಪಿ ಎಂಟ್ರ್ ಮಾಡ್ತಾ ಇದ್ದಾಗೆ ಪ್ರೊಸೀಡ್ ಟು ಲಾಗಿನ್ ಅಂತ ಕೊಡಿ. ಲಾಗಿನ್ ಅಂತ ಕೊಟ್ಟ ತಕ್ಷಣ ಪಟ್ ಅಂತ ನಿಮ್ಮ ಒಂದು ಪೂರ್ತಿ ರೆಡಿ ಆಗುತ್ತೆ. ನೀವೇನಾದರೂ ತಪ್ಪು ಪಾಸ್ವರ್ಡ್ ಟೈಪ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ಅದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡ್ಕೊಳ್ಳಿ, ಪಾಸ್ವರ್ಡ್ ಮಸ್ಟ್ ಕಂಟೇನ್ ಅಟ್ಲೀಸ್ಟ್ 1 ಅಪ್ಪರ್ ಕೇಸ್ ಲೆಟರ್ ಅಂತ ಇದೆ. 1 ಅಪ್ಪರ್ ಕೇಸ್ ಅಂದರೆ ನಾನು ಯಾಕೆ ನಿಮಗೆ ಎ ಕ್ಯಾಪಿಟಲ್ ಬರ್ಸಿದೆ ಹೇಳಿ, ಅದಕ್ಕಾಗಿ. ಬರೀಲಿಲ್ಲ ಅಂದರೆ ಈ ರೀತಿಯಾಗಿ ಬರುತ್ತೆ. ಹಾಗಾಗಿ ನಾನು ಹೇಳಿದ ಪಾಸ್ವರ್ಡನ್ನೇ ಇಟ್ಕೊಂಬಿಡಿ, ಆಯಿತಾ? ಬರುತ್ತೆ ಸರಿ. ಈಗ ನಿಮ್ಮ ಪೂರ್ತಿ ಡಾಕ್ಯುಮೆಂಟ್ಸ್ ಬಂತು. ಇದಕ್ಕಿಂತ ಮುಂಚೆ ಇನ್ನೊಂದು ಸ್ಕ್ರೀನ್ ಬರುತ್ತೆ, ಅದ್ರ ಮೇಲೆ ತಗೊಳ್ಳು ವ್ಯೂ ಡೀಟೇಲ್ಸ್ ಅಂತ ಕೊಡಿ. ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಏನು ಮಾಡೋಂಗಿಲ್ಲ ಸರ್, ಡೈರೆಕ್ಟಾಗಿ ಈ ಕಡೆ ಸ್ವಲ್ಪ ಬ್ರೌಸ್ ಮಾಡಿ, ಕೆಳಗಡೆ ಬ್ರೌಸ್ ಮಾಡ್ತಾ ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀರಾ ಅಂತ ಅದೇ ಮೊದಲು ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ. ಫೇಲ್ಯೂರ್ ಕ್ಯಾಂಡಿಡೇಟ್ಸ್ಗಳಿಗೆ, ಇಂಪ್ರೂವ್ಮೆಂಟ್ ಮಾಡುವ ವಿದ್ಯಾರ್ಥಿಗಳಿಗೆ ಇಲ್ಲೆಲ್ಲ ಪಿ ಅಂತ ತೋರಿಸ್ತಾ ಇರುತ್ತೆ. ಪಕ್ಕದಲ್ಲಿ ಒಂದು ಬಾಕ್ಸ್ ಇರುತ್ತೆ, ಅಲ್ಲಿ ಯಾವ ಸಬ್ಜೆಕ್ಟ್ ಬೇಕೋ ಅದನ್ನು ತಗೊಳ್ಳು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ, ಆಯಿತಾ? ಎಲ್ಲಿದೆ ಲೆಫ್ಟ್ ಸೈಡಿಗೆ ಕಾಣ್ತಾ ಇದೆ ಅಲ್ವಾ ಪಿ ಎಫ್ ಅಂತ, ಅದ್ರ ಪಕ್ಕ ಒಂದು ಬಾಕ್ಸ್ ಇರುತ್ತೆ, ಅಲ್ಲಿ ತಗೊಳ್ಳು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ತೀರೋ ಆಟೋಮೆಟಿಕ್ಕಾಗಿ ನೋಡಿ ಅದೇನು ಮಾಡುತ್ತೆ ಅಂದರೆ ಇಲ್ಲಿ ಎಲ್ಲದೂ ಕೂಡ ಅದೇ ಜನ್ರೇಟ್ ಮಾಡುತ್ತೆ. ಮುಗೀತಾ? ನೆಕ್ಸ್ಟು ಮೊಬೈಲ್ ನಂಬರು ನಿಮ್ದು ಯಾವುದೋ ಸೇಮ್ ಮೊಬೈಲ್ ನಂಬರನ್ನು ಹಾಕಿ, ಇವೆಲ್ಲವೂ ಕೂಡ ಆಟೋಮೆಟಿಕ್ಕಾಗಿ ಬರುತ್ತೆ, ಆಯಿತಾ? ಬೇರೆದೆಲ್ಲ. ಈಗ ದುಡ್ಡು ಕೂಡ ಆಟೋಮೆಟಿಕ್ಕಾಗಿ ಅದು ತೋರಿಸ್ತಾ ಇರುತ್ತೆ. ನೋಡಿ ಇಲ್ಲಿ ಬಿಸ್ನೆಸ್ ಸ್ಟಡೀಸ್ ಅಂತ ಇದೆ, ಪೊಲಿಟಿಕಲ್ ಸೈನ್ಸ್ ಅಂತ ಇದೆ, ಆಯಿತಾ? ಅವರು ಸೆಲೆಕ್ಟ್ ಮಾಡಿಕೊಂಡಿರುವಂಥದ್ದು ನಿಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದು ಕರೆಕ್ಟಾಗಿ ಎಲ್ಲ ತೋರಿಸುತ್ತೆ. ನೆಕ್ಸ್ಟು ಇದೇ ಇಂಪಾರ್ಟೆಂಟು, ಫೋಟೋ ಅಪ್ಲೋಡ್ ಅಂತ ಇದೆ. ಫೋಟೋ ಅಪ್ಲೋಡಲ್ಲಿ ತಗೊಳ್ಳು ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಪುಟ್ಟದಾದ ಪ್ರೆಸೆಂಟ್ ಫೋಟೋವನ್ನು, ಸ್ಮಾಲ್ ಫೋಟೋ, ಆಯಿತಾ? ಪಿ ಪಿ ಅಂತ ಕರಿತೀವಿ ಅದನ್ನು, ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ. ಅದನ್ನು ಇಲ್ಲಿ ಚೂಸ್ ಫೈಲ್ ಅಂತ ಇದೆ, ಕ್ಲಿಕ್ ಮಾಡಿ. ಮೊಬೈಲಲ್ಲಿ ಎಲ್ಲಿದೆ ನೋಡಿ, ಮೊಬೈಲಲ್ಲೇ ಮಾಡ್ಬೋದಪ್ಪ, ಆಯಿತಾ? ಸೆಲೆಕ್ಟ್ ಮಾಡಿ ಏನಂತಿರೋದು ನೋಡಿ, ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಟ್ಟರೆ ಅಲ್ಲಿ ಆ ನಂಬರ್ ಬಂದು ಕೂತ್ಕೊಳ್ಳುತ್ತೆ, ಟಿಕ್ ಮಾರ್ಕ್ ಬರುತ್ತೆ, ಆಯಿತಾ? ಅದಾದ ತಕ್ಷಣ ತಗೊಳ್ಳು ಸಬ್ಮಿಟ್ ಅಂತ ಕೊಡಿ ಮಕ್ಕಳೇ. ಮುಗದೇ ಹೋಯಿತು ಪ್ರೋಸೆಸ್ಸು. ಸೀದಾ ನಿಮಗೆ ಪೇಮೆಂಟ್ ಪೇಜಿಗೆ ಅದು ಕರ್ಕೊಂಡು ಹೋಗುತ್ತೆ. ಪೇಮೆಂಟ್ ಪೇಜ್ಗಿಂತ ಮುಂಚೆ ತಗೊಳ್ಳು ನಿಮ್ಮ ಹೆಸರು, ನಿಮ್ಮ ಅದು ಇದು ಎಲ್ಲ ತೋರಿಸುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ವ್ಯೂ ಪೇಮೆಂಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿ, ಆಯಿತಾ? ಅದಕ್ಕಿಂತ ಮುಂಚೆ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಇಲ್ಲಿ ಒಂದು ಚಲನ್ ನಂಬರ್ ಬಂದಿರುತ್ತೆ, ಅದನ್ನು ತಗೊಳ್ಳು ಕಾಪಿ ಮಾಡ್ಕೋಬೇಕು, ನೆನಪಿರಲಿ, ಆಯಿತಾ? ಇಲ್ಲಿ ಬರುತ್ತೆ, ಆಯಿತಾ? ನೋಟ್ ಡೌನ್ ದಿ ಚಲನ್ ನಂಬರ್ ಅಂತ ಐತೆ. ಆ ಚಲನ್ ನಂಬರನ್ನು ತಗೊಳ್ಳು ಇಲ್ಲಿ ಹಾಕಬೇಕು. ಅದನ್ನೇ ತೋರಿಸ್ತಾ ಇರೋದನ್ನ ನಿಮಗಿಲ್ಲಿ ನೋಡಿ, ಇಲ್ಲಿ ತಗೊಳ್ಳು ಚಲನ್ ನಂಬರನ್ನು ಹಾಕಬೇಕಾಗಿರುತ್ತೆ. ಅದೆಲ್ಲಿ ಬರುತ್ತೆ? ಈ ಪೇಜ್ ಇದೆ ಅಲ್ವಾ, ಯಾವುದು ನೋಡಿ, ನಿಮ್ಮ ಫೋಟೋ ಅಪ್ಲೋಡ್ ಮಾಡಿದ್ರಲ್ಲ ಆ ಪೇಜಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಒಂದು ಚಲನ್ ನಂಬರ್ ಅಂತ ಬಂದಿರುತ್ತೆ. ಅದನ್ನು ಬರ್ಕೊಂಡು ಪಟ ಅಂತ ನೆಕ್ಸ್ಟ್ ಪೇಜಲ್ಲಿ ಅದನ್ನು ಇಲ್ಲಿ ಏನು ಮಾಡಿ ಎಂಟ್ರಿ ಮಾಡಿ ಆನ್ಲೈನ್ ಪೇಮೆಂಟ್ ಅಂತ ಕೊಟ್ಬಿಡಿ. ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಯಾಂಕ್ ಯಾವುದು ನಿಮ್ಮದು, ಪಟ ಅಂತ ಸ್ಕ್ಯಾನರ್ ಬರುತ್ತೆ, ಅದಕ್ಕೆ ಸ್ಕ್ಯಾನ್ ಮಾಡಿ ಮುಗಿಸೇ ಬಿಡಿ, ಪೇ ನಾವು ಅಂತ ಕೊಡಿ. ಎಲ್ಲ ಆದಮೇಲೆ ವಿದ್ಯಾರ್ಥಿಗಳ ಈ ರೀತಿಯಾಗಿ ಸಬ್ಮಿಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಎಲ್ಲ ಬಂದಾದಮೇಲೆ ಈ ರೀತಿಯಾಗಿ ಒಂದು ಅಕ್ನಾಲೇಜ್ಮೆಂಟು ಓಪನ್ ಆಗುತ್ತೆ. ನೋಡಿ, ಪೇಮೆಂಟನ್ನು ಸೆಲೆಕ್ಟ್ ಮಾಡಿದ್ವಿ, ಎಲ್ಲ ಓಕೆ ಅಂತ ಕೊಟ್ವಿ, ಸಕ್ಸಸ್ಫುಲ್ ಅಂತ ಬಂತು. ನೋಡಿ, ಅಮೌಂಟ್ ಇಷ್ಟು ಕಟ್ಟಾಗಿದೆ, ಇಷ್ಟು ಕಟ್ಟಿದ್ದೀರಾ, ಇಷ್ಟು ಅಂತ ರೆಫರೆನ್ಸ್ ಐ ಡಿ ಇವೆಲ್ಲ ಒಂದು ಫೋಟೋ ಹೊಡ್ಕೊಳ್ಳಿ. ನಂತರದಲ್ಲಿ ಅಕ್ನಾಲೇಜ್ಮೆಂಟು ಅಂತ ಕೆಳಗಡೆಯಲ್ಲಿ ಆಪ್ಷನ್ ಇರುತ್ತೆ, ಇಲ್ಲೇ ಇದ್ರ ಕೆಳಗಡೆ ಬರುತ್ತೆ, ಆಯಿತಾ? ನೀವು ಮಾಡುವ ಸಮಯದಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ನೀವು ಕಟ್ಟಿದ್ದು ಎಷ್ಟು ರೂಪಾಯಿ ಕಟ್ಟಿದ್ದೀರಾ, ಎಷ್ಟು ಪರೀಕ್ಷೆಗಳು, ಎಲ್ಲದೂ ಕೂಡ ನಿಮ್ಮ ಹೆಸರು ಎಲ್ಲ ಇದರಲ್ಲಿ ಇರುತ್ತೆ. ಧನ್ಯವಾದಗಳು, ಆಲ್ ದ ಬೆಸ್ಟ್. ದಯವಿಟ್ಟು ಯಾರೆಲ್ಲ ಕಟ್ಟಿಲ್ಲ ಅವರೆಲ್ಲ ಅಪ್ಲೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.